ಮಾಜಿ ಸಿಎಂ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಇವತ್ತು ಬಿಜೆಪಿ ಕಚೇರಿಗೆ ಆಗಮಿಸುವ ಮೂಲಕ ಅಚ್ಚರಿ ಮೂಡಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಕಚೇರಿಗೆ ಬಂದ ಚಂದ್ರಪ್ಪ ಡಿಸಿಎಂ ಈಶ್ವರಪ್ಪ ಮತ್ತು ಸಿಟಿ ರವಿ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದೊಂದು ಔಪಚಾರಿಕ ಭೇಟಿ ಅಂದರು. ನಾನಿನ್ನೂ ಬಿಜೆಪಿ ಶಾಸಕ, ಬಿಜೆಪಿ ಕಚೇರಿಗೆ ಬರೋದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದರು. ಬಿಜೆಪಿ ತೊರೆಯುವ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ ಅಂತ ಸ್ಪಷ್ಟಪಡಿಸಿದರು. ಬಿಜೆಪಿ ಪಕ್ಷ ಬಿಡ್ತೀರಾ ಅನ್ನೋ ಪ್ರಶ್ನೆಗೆ ಸಿಡಿಮಿಡಿಗೊಂಡರು ಚಂದ್ರಪ್ಪ. ನಾನು ಕೆಜೆಪಿ ಜೊತೆ ಗುರುತಿಸಿಕೊಂಡಿದ್ದೀನಿ, ಯಡಿಯೂರಪ್ಪ ನಮ್ಮ ನಾಯಕ, ಅವರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಕಾರ್ ಹತ್ತಿ ಹೊರಟೇ ಬಿಟ್ಟರು. ಬಿಜೆಪಿಲೂ ಇದ್ದೀನಿ ಅಂತಾರೆ, ಕೆಜಿಪಿಲೂ ಗುರುತಿಸಿಕೊಂಡಿದ್ದೀನಿ ಅಂತಾರೆ. ಚಂದ್ರಪ್ಪ ಅವರ ಯಾವ ಮಾತನ್ನು ನಂಬೋದು ಗೊತ್ತಾಗ್ತಿಲ್ಲ. ನಾನು ಇನ್ನೂ ಬಿಜೆಪಿ ಎಮ್ ಎಲ್ ಅಲ್ಲನ್ರಿ. ಯಡಿಯೂರಪ್ಪ ನಮ್ಮ ಸರ್ಕಾರ ನಾವೆಲ್ಲ ಸಪೋರ್ಟ್ ಮಾಡಿದಲ್ಲ, ಬಿಜೆಪಿ ಸರ್ಕಾರ ಐತಲ್ರಿ. ಯಡಿಯೂರಪ್ಪನ ಕೆಜೆಪಿ ನಾನು ಕೇಳಿವ್ರೆ, ನನಗೆ ಭಾಳ ಜಾಣತನದಿಂದ ಮಾತಾಡ್ಬೇಡ, ನಿಮ್ಗಿಂತ ನಾನು ಸ್ವಲ್ಪ ದಡ್ಡ ಅಂತ ಇದ್ರು ಕೂಡ ಸ್ವಲ್ಪ ಬುದ್ಧಿವಂತ. ನಾನೇನು ಹೇಳ್ತೀನಿ, ನನಗೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ನಾನು KGP ಇರೋದು. ಇನ್ನೇನು ಹೇಳ್ಬೇಕು ನಿಮಗೆ? ನಾನೇನು ಹೇಳ್ತೀನಿ, ನಮ್ಮದು ಒಂದು ಡಿಗ್ರಿ ಕಾಲೇಜು ಫೈಲು ರವಿ ಅವ್ರ ಹತ್ರ ಇತ್ತು. ನಾನು ಕುಮಾರಕೃಪಕ್ಕೆ ಹೋದೆ, ತಿಂಡಿ ತಿಂದ ಅವ್ರು ಹೊರಗಡೆ ಬಂದರು, ನಾನು ಅವ್ರ ಕಾರಣಲ್ಲೇ ಬಂದೆ. ನಾನು ಇನ್ನೂ BJP ML ತಾನೆ. ಹಾಂ, ಇದ್ದ ತಕ್ಷಣವೇ ಆಗಬಾರ್ದಂತ ಏನೈತೆ? ಯಡಿಯೂರಪ್ಪನವ್ರು ಹೇಳಿದ್ರೆ ನೀವು ರಾಜೀನಾಮೆ ಕೊಡುವ ಮಟ್ಟದಲ್ಲಿ ಇದ್ದೀರಾ? ಈಗ ನಾವೆಲ್ಲ ಕೂತು ಎಲ್ಲ MLA ಕೂತು ತೀರ್ಮಾನ ಮಾಡ್ತೀವಿ. ಯಡಿಯೂರಪ್ಪನವರಿಗೆ ಪ್ರೆಷರ್ ಆಗ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತಿದೆ ಚಂದ್ರಪ್ಪನವರೇ. ಅವ್ರು ಹೇಳಿದ್ರೆ, ನಿಮ್ಮ ನಾಯಕರಾಗಿರುವಂಥ ಯಡಿಯೂರಪ್ಪನವ್ರು ಹೇಳಿದ್ರೆ ರಾಜೀನಾಮೆ ಕೊಡ್ತೀರಾ? ಅಂಥ ವಾತಾವರಣ ಸೃಷ್ಟಿ ಆದ್ರೆ ಕೊಡ್ತೀವಿ. ರೆಡಿ. ನೀವು BJP ಆಫೀಸ್ನಾಗ ಕೇಳಿದ್ರು ಹೇಳ್ತೀನಿ, ಯಾವ ಪಾರ್ಟಿ ಆಫೀಸ್ನಾಗ ಕೇಳಿದ್ರು ಹೇಳ್ತೀನಿ. ಆದರೆ ಈಶ್ವರಪ್ಪನವ್ರ ಜೊತೆ ಬಿಜೆಪಿಯಲ್ಲಿ ಉಳಿಯೋ ಬಗ್ಗೆ ಏನು ಮಾತಾಡಿಲ್ಲ. ಹಾಗಾದ್ರೆ ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ BJP ಆಫೀಸಲ್ಲಿ ನಮ್ಮ ಪ್ರತಿನಿಧಿ ವೀರೇಂದ್ರ ಇದ್ದಾರೆ. ವೀರೇಂದ್ರ, ಚಂದ್ರಪ್ಪ ಅವರು ಈ ಚಂದ್ರನ್ ಥರನೇ ರಾತ್ರಿ ಹೊತ್ತಲ್ಲಿ ಒಂಥರ ಕಾಣ್ತಾರೆ, ಹಗಲು ಹೊತ್ತಲ್ಲಿ ಒಂಥರ ಕಾಣ್ತಾರೆ. ಯಾಕೆ ಕನ್ಫ್ಯೂಷನು? KJP BJP ಕೊನೆಗೆ ಬೇರೆ ಯಾವುದಾದ್ರೂ ಪಕ್ಷಕ್ಕೆ ಹೋಗ್ತಾರೆ ಹೇಗೆ? ಜಯಪ್ರಕಾಶ್, ನಿಜ ನೀವು ಹೇಳಿದ ಹಾಗೆ ಚಂದ್ರಪ್ಪ ಅವರ ಕ್ಯಾರೆಕ್ಟರ್ ಒಂದು ರೀತಿ ವಿಚಿತ್ರ. ಹೀಗಾಗಿ ಅವರು ವಿಚಿತ್ರವಾದ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಹಿಂದೆ ಒಂದ್ಸತಿ ನಾವು ಅವ್ರು ಹೇಳಿಕೆ ಕೊಟ್ಟಿದ್ದು ನೆನ್ಪು ಮಾಡ್ಕೋಬೇಕಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ, ಇವತ್ತು ಯಾವ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವ್ರ ಜೊತೆ ಅವ್ರು ಮಾತುಕತೆ ನಡೆಸಿದ್ರು, ಅದೇ ಈಶ್ವರಪ್ಪನವ್ರನ್ನ ಅವರು ತರಾಟೆಗೆ ತೆಗೆದುಕೊಂಡು ಹೇಳಿದ್ರು, ಈಶ್ವರಪ್ಪನವರಿಗೆ ತಮ್ಮದೇ ಸಮುದಾಯದ ಒಬ್ಬನೇ ಒಬ್ಬ ಶಾಸಕರನ್ನ ಗೆಲ್ಲಿಸಿಕೊಳ್ಳುವಂತ ತಾಕತ್ತಿಲ್ಲ ಅಂತ ಹೇಳಿದ್ದನ್ನು ನಾವು ನೆನಪು ಮಾಡಿಕೊಂಡು ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಇದಕ್ಕಿದ್ದ ಹಾಗೆ ಸಿಟಿ ರವಿ ಜೊತೆ ಅವರು ಬಿಜೆಪಿ ಕಚೇರಿಗೆ ಬರ್ತಾರೆ, ನೇರವಾಗಿ ಈಶ್ವರಪ್ಪನವ್ರ ಜೊತೆ ಹೋಗಿ ಮಾತುಕತೆಯನ್ನ ನಡೆಸ್ತಾರೆ. ಬಹಳ ವಿಚಿತ್ರವಾಗಿ ಕಾಣಿಸ್ತು. ಅದನ್ನ ನೇರವಾಗಿ ಅವ್ರ ಹತ್ರ ಕೇಳಿದಾಗ, ನಾನು ಬಿಜೆಪಿ MLA ಅನ್ನೋ ಮಾತನ್ನ ಹೇಳಿದ್ರು. ಹಾಗಾದ್ರೆ ನೀವು ಯಡಿಯೂರಪ್ಪನವ್ರ ಜೊತೆ ಗುರುತಿಸಿಕೊಂಡಿರೋದು ಅಂದ್ರೆ ನಾನು KJP ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಒಂದು ಸ್ಪಷ್ಟನೆಯನ್ನ ಕಡೆ ಕೊಟ್ಟರು. ಅವ್ರು ಏನಂದ್ರೆ, ನಾನು ನನ್ನ ಕ್ಷೇತ್ರದ ಡಿಗ್ರಿ ಕಾಲೇಜ್ಗೆ ಅನುದಾನ ಕೇಳಲಿಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾತನ್ನ. ಆ ಕಡೆ KJPಯಲ್ಲಿ ಗುರುತಿಸಿಕೊಂಡು ಯಡಿಯೂರಪ್ಪನವ್ರ ಜೊತೆ ಬಹಿರಂಗವಾಗಿ ಓಡಾಡಿಕೊಂಡು ಇಲ್ಲಿ ಒಂದು ಅನುದಾನ ಕೇಳಿದ್ರೆ ಏನ್ ಪ್ರಯೋಜನ ಸ್ವಾಮಿ ಅಂದ್ರೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಜಯಪ್ರಕಾಶ್. ಆದ್ರೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಹಾಗೂ KJP ನಡುವೆ ಇರುವಂತಹ ಗೊಂದಲ ಹಾಗೂ ಯಾವ್ಯಾವ ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರ ನಡೀತಿರುವಾಗ ಚಂದ್ರಪ್ಪನವರು ಇದ್ದಕ್ಕಿದ್ದ ಹಾಗೆ ಬಿಜೆಪಿಯ ಪ್ರಧಾನ ಕಚೇರಿಗೆ ಬಂದದ್ದು ಇಲ್ಲಿದ್ದವರಿಗೆ ಆಶ್ಚರ್ಯ ಮೂಡಿಸಿತ್ತು. ಸ್ವತಃ ಬಿಜೆಪಿ ನಾಯಕರವ್ರನ್ನ ಆಶ್ಚರ್ಯದಿಂದ ನೋಡಿದ್ರು. ಹೀಗಾಗಿ ಸಹಜವಾಗಿ ಚಂದ್ರಪ್ಪನವರ ನಡೆ ಒಂದಷ್ಟು ಕುತೂಹಲ ಮೂಡಿಸಿದ್ದು ಸಹಜ. ವೀರೇಂದ್ರ, ನಾಳೆ KJP ಪಕ್ಷದ ಒಂದು ಪದಾಧಿಕಾರಿಗಳ ಸಭೆ ಕೂಡ ನಡೆಯುತ್ತೆ. ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಈ ಹಿಂದೆ ಕೂಡ ಹೇಳಿದರು ವಿಧಾನಸೌಧ ಚಲೋ ಪ್ರತಿಭಟನೆ ಸಂದರ್ಭದಲ್ಲಿ. ಹಾಗಿದ್ರೆ ನಿಜವಾಗಲೂ KJPಯಲ್ಲಿ ಗುರುತಿಸಿಕೊಂಡಿರುವಂಥ ಎಲ್ಲ ಶಾಸಕರ ಮನಸ್ಥಿತಿ ಇದೇ ರೀತಿ ಚಂಚಲವಾಗಿರ್ಬೋದಾ, ಅಥವಾ BJPಯಲ್ಲಿರುವ ಶಾಸಕರು ಈಗಲೂ ಕೂಡ KJP ಕಡೆ ಹೋಗೋದಕ್ಕೆ ಮನಸ್ಸು ಮಾಡಿದ್ದಾರಾ? ಒಟ್ಟಾರೆಯಾಗಿ KJP ಮತ್ತು BJP ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಯಾವೆಲ್ಲ ಪ್ರಮುಖ ಅಂಶಗಳು ಕಾರಣವಾಗ್ತಾ ಇದೆ ಈ ಒಂದು ಗೊಂದಲ ಉಂಟಾಗೋದಕ್ಕೆ? ಜಯಪ್ರಕಾಶ್, ಯಾರಿಗೂ ಕೂಡ ತತ್ಕ್ಷಣಕ್ಕೆ ಸರ್ಕಾರ ಬಿದ್ದು ಹೋಗುವಂಥದ್ದು ಬೇಕಾಗಿಲ್ಲ. ಅದು KJPಯಲ್ಲಿ ಗುರುತಿಸಿಕೊಂಡವರಾಗಿರ್ಬೋದು ಅಥವಾ BJPಯಲ್ಲಿ ಇರೋರಾಗಿರ್ಬೋದು. ಇನ್ನು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿ ಈ ಕ್ಷಣ ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಷ್ಟು ಸ್ಟಿಫ್ ಆಗಿರುವಂಥವ್ರು ಕೇವಲ 4-6 ಮಂದಿ ಮಾತ್ರ. ಏನು ವೇದಿಕೆ ಮೇಲೆ ಹೋಗಿದ್ರು ಅವತ್ತು ಹಾವೇರಿಯಲ್ಲಿ 14 ಮಂದಿ, ಅವರಲ್ಲೂ ಕೂಡ ಕೆಲವರು ಹಿಂದೇಟ್ ಹಾಕ್ತಾ ಇದ್ದಾರೆ. ರಾಜೀನಾಮೆ ಕೊಡುವ ಪ್ರಶ್ನೆ ಬಂದರೆ ನಾವು ನಿಮ್ಮ ಜೊತೆ ಇದೀವಿ ಅನ್ನೋ ಮಾತನ್ನ ಯಡಿಯೂರಪ್ಪನವ್ರಿಗೆ ಹೇಳ್ತಾರೆ. ಯಾವತ್ತಿದ್ರೂ KJPಗೆ ಬರ್ತೇವೆ, ಆದರೆ ಸರ್ಕಾರ ಬೀಳಿಸಲಿಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಯಾಕಂದ್ರೆ
ಯಾಕಂದ್ರೆ ಸರ್ಕಾರ ಬೀಳಿಸಿದಂತಹ ಕೆಟ್ಟ ಹೆಸರು ಯಾರಿಗೂ ಕೂಡ ಬೇಕಾಗಿಲ್ಲ. ಜಯಪ್ರಕಾಶ್ ಆ ಕಾರಣಕ್ಕಾಗಿ ಹಿಂದೇಟಾಗ್ತಿದ್ದಾರೆ. ಆದ್ರೆ ಯಡಿಯೂರಪ್ಪನವರು ಗತಾಯ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸುವಂತದ್ದು. ಆ ಕಾರಣಕ್ಕಾಗಿ ಈ ಚಂಚಲ ಮನಸ್ಥಿತಿಯಲ್ಲಿರುವಂತವರು, ಗೊಂದಲದಲ್ಲಿರುವಂತವರು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರೆ, ರಾಷ್ಟ್ರೀಯವಾಗಿ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಇಂತಹ ಸಂದರ್ಭದಲ್ಲಿ ಚಂದ್ರಪ್ಪನವರ ನಡೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಅವರು ಬಹಿರಂಗವಾಗಿ ಹೇಳಿಕೊಂಡವರು. ಆ ನಿಟ್ಟಿನಲ್ಲಿ ಬಹುಶಃ ಇನ್ನೂ ಕೆಲವರು ಈ ರೀತಿಯ ಗೊಂದಲದಲ್ಲಿರುವಂತಹ ಸಾಧ್ಯತೆಯೇ ಹೆಚ್ಚು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ವೀರೇಂದ್ರ. ಒಟ್ಟಾರೆ ಚಂದ್ರಪ್ಪ ಅವರು ಮಾತ್ರ ಚಂಚಲ ಚಂದ್ರಪ್ಪ ಆಗಿದ್ದಾರೆ ಇವತ್ತಿನ ಮಟ್ಟಿಗೆ.